ಬದಲಾವಣೆ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕಳೆದ 7 ತಿಂಗಳಿಂದ ಎಲ್ಲ ಇಂಜಿನಿಯರ್ಗಳು ಮನೆ ಕಟ್ಟುವಂಥವ್ರು ಎಲ್ಲ ತಾಳ್ಮೆಯಿಂದ ಕಾಯ್ತಾ ಇದ್ರು. ಸೆಪ್ಟೆಂಬರ್ ತಿಂಗಳಿಂದ ಇದುವರೆಗೂ ಬೆಂಗಳೂರು GPA ಬದಲಾವಣೆ ಆಯಿತು ಬಿಟ್ರೆ ಇಲ್ಲಿ ಆಗಿಲ್ಲ. ನಿಮಗೆ ಸರಳವಾಗಿ ಹೇಳ್ತೀನಿ, ನಾನು ಒಂದು 30-50 ಸೈಟು ಬೆಂಗಳೂರಲ್ಲಿ ಏನು ಮನೆ ಕಟ್ತಾರೆ 1500 ಅಡಿಲಿ, ಅವರಿಗೆ 1300 ಅಡಿ ಮನೆ ಕಟ್ಟುವವರೆಗೂ ಅವಕಾಶ ಇದೆ. ನಿಮಗೆ ಅದನ್ನು ಅಡಿಯಾಗಿ ನಮ್ಮ ಸುನೀಲ್ ಅವ್ರ ಕೈಲಿ ಮತ್ತೊಂದು ಸರಿ ಹೇಳಕ್ಕೆ ಹೇಳ್ತೀನಿ. ಅದೇ ನೀವು ಹಾಸನದಲ್ಲಿ ಮನೆ ಕಟ್ತೀನಿ ಅಂದರೆ 9 ಚದರಕ್ಕಿಂತ ಹೆಚ್ಚಿಗೆ ನಾವು ಮನೆ ಕಟ್ಟೋಕ್ಕಾಗಲ್ಲ. ನಾನು ಆಗಲೇ ಮಾತಾಡ್ತಾ ಹೇಳಿದೆ, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೇ ನೀವೇ ಸೈಟ್ ಹಂಚಿದ್ದೀರಲ್ರಪ್ಪ, 20-30 ಸೈಟ್ ನೀವೇ ಹಂಚಿದಿರಿ. ಆ್ಯಕ್ಷನ್ ಸೈಟು ಮಾಡ್ತಲೇ ಇದ್ದೀರಿ, ಹಿಂದೆ ಕೂಡ ಹಂಚಿದಿರಿ. ಈ 20-30 ಸೈಟಲ್ಲಿ ನೀವು ಆ ಕಡೆ 3 ಕಾಲಡಿ ಈ ಕಡೆ 3 ಕಾಲಡಿ ಮುಂದೆ ಹಿಂದೆ ಎಲ್ಲ ಮಾಡಿಬಿಟ್ಟು ನೀವು 3 ಚದರ ಮನೆ ಕಟ್ಟಿ ಅಂತ ಹೇಳ್ತೀರಿ. ನೀವೇ ಹಂಚಿರೋ ಪ್ರಾಧಿಕಾರದಲ್ಲಿ ನೀವೇ ಇಂಜಿನಿಯರ್ಗಳು ಕೂತ್ಕೊಂಡು ಒಂದು ಎಸ್ಟಿಮೇಟ್ ಮಾಡಿ ಒಂದು ಡ್ರಾಯಿಂಗ್ ಮಾಡಿ ನೀವು ಕೊಡೋ ಹೈಟ್ ಆಫ್ ದ ಬಿಲ್ಡಿಂಗಿಗೆ ಆ ಅಳತೆಯ ಸೈಟಿಗೆ ಎಷ್ಟು ಹೈಟಾಗಿ ಕಟ್ಟಕ್ಕೆ ನೀವು ಅವಕಾಶ ಕೊಡ್ತೀರಾ, ಅದರೊಳಗೆ ನೀವು ರೂಮ್ ಎಲ್ಲಿ ಮಾಡ್ತೀರಿ? ಹಾಲೆಲ್ಲ ನಾನು ಹೇಳ್ತೀನಿ, ನಾವೆಲ್ಲ ಇಂಜಿನಿಯರ್ಗಳು ನಾವು ಮಾಡೋವಂಥ ವ್ಯಾಪಾರ ಮಾಡೋವಂಥ ಪ್ರತಿಯೊಬ್ಬರು ಅಂಗಡಿಯವ್ರನ್ನೂ ಇದೇನರ ಬದಲಾವಣೆ ಆಗಲಿಲ್ಲ ಅಂದರೆ ಪ್ರತಿಯೊಬ್ಬರನ್ನು ಬೀದಿ ಮೇಲೆ ಇಳಿಸ್ಬೇಕಾಗುತ್ತೆ. ತುಂಬ ಕಷ್ಟ ಇದೆ ಮುಂದಿನ ದಿನಗಳು. ಯಾರೋ ಗುತ್ತಿಗೆದಾರಂಗೋ ನಾನು ಹೇಳ್ತೀನಿ, ನಾವೆಲ್ಲ ಇಂಜಿನಿಯರ್ಗಳು ನಾವು ಮಾಡೋವಂಥ ವ್ಯಾಪಾರ ಮಾಡೋವಂಥ ಪ್ರತಿಯೊಬ್ಬರು ಅಂಗಡಿಯವ್ರನ್ನೂ ಇದೇನರ ಬದಲಾವಣೆ ಆಗಲಿಲ್ಲ ಅಂದರೆ ಪ್ರತಿಯೊಬ್ಬರನ್ನು ಬೀದಿ ಮೇಲೆ ಇಳಿಸ್ಬೇಕಾಗುತ್ತೆ. ತುಂಬ ಕಷ್ಟ ಇದೆ ಮುಂದಿನ ದಿನಗಳು. ಯಾರೋ ಗುತ್ತಿಗೆದಾರಂಗೋ ಇಂಜಿನಿಯರ್ಗೂ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀವಿ, ನೀವು ಬೆಂಗಳೂರಲ್ಲಿ ಮಾಡೋವಂಥ ನಿಯಮನ ಹಾಸನದಲ್ಲೂ ಮಾಡಿ ಸ್ವಾಮಿ. ನಾವು ಏನು ಮನವಿಯನ್ನು ಕೊಡ್ತಾ ಇದ್ದೀವಿ, ನಮಗೆ ಇದಕ್ಕೆ ನ್ಯಾಯ ಅಂತ ಸಿಗಲೇಬೇಕು. ಕೂಡಲೇ ಸರ್ಕಾರದ ಮಟ್ಟದಲ್ಲಿ ಇದನ್ನು ತಲುಪಿಸಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತೇನಿದೆ ಬಹಳ ಶಾಂತಿಯುತವಾಗಿ ಹೋರಾಟ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ, ನ್ಯಾಯ ಸಿಗುವವರೆಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಮನವಿ ಪತ್ರವನ್ನು ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ಈ ದಿವಸ ನಿಮಗೆ ನೀಡುತ್ತಿದ್ದೇವೆ. ಅದೇ ಬೆಂಗಳೂರು ಒಂದು ಕಾನೂನು, ಹಾಸನ ಒಂದು ಕಾನೂನು. ಆದ್ರೆ ಸರ್ ವಿಧಾನಸೌಧ ಮುಖ್ಯ ಆಗ್ತೀವಿ, ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಖ್ಯ ಆಗ್ತೀವಿ. ಇದು ಗಂಭೀರ ಪರಿಗಣಿಸಬೇಕು. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಡಿಸಿ ಅವರಿಗೆ ಜನಪ್ರತಿನಿಧಿಗಳಿಗೆ ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ. ಇದು ನಾವು ಮಾಡಿರೋದು ಒಂದು ದಿವಸದಲ್ಲಿ ಅಧಿಕಾರಿಗಳು ತಲೆದಂಡ ಆಗುತ್ತೆ. ಭಾಳ ಉಗ್ರ ಪ್ರತಿಭಟನೆ ದಯಮಾಡಿ ಡಿಸಿ ಅವರಿಗೆ ಹೇಳ್ಬೇಕು.